ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 74ನೇ ಅಧ್ಯಾಯವನ್ನು ಶುರು ಮಾಡೋಣ. ಸೂರಜ್ಗೆ ಫೋನ್ ಮಾಡಿದ ಸಾನ್ವಿ ಅವನಿಂದ ಯಾವುದೇ ಉತ್ತರ ಸಿಗದೇ ಇದ್ದುದಕ್ಕೆ ಗಾಬರಿಗೊಂಡು, ಅತ್ತೆ, ಯಾಕೆ ನಿಮ್ಮ ಮಗ ಇನ್ನೂ ಮನೆಗೆ ಬಂದಿಲ್ಲ? ನಾನು ಆ ವಸುಧಾ ಕಡೆಯವನನ್ನು ನೋಡಿ ಸೂರಜ್ಗೆ ಹೇಳಿದ್ದೇ ತಪ್ಪಾಯಿತು ಅನಿಸುತ್ತೆ. ಅವರು ಪೊಲೀಸ್ಗೆ ಹೇಳಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಸ್ತಾರೆ ಅಂದ್ಕೊಂಡೆ. ಆದರೆ ಇಲ್ಲಿ ಬೇರೇನೋ ಆಯಿತು. ನೀವೇನೇ ಹೇಳಿ, ಸೂರಜ್ ಮೊದಲಿನ ಹಾಗಿಲ್ಲ. ಮೊದಲೆಲ್ಲ ಎಷ್ಟೇ ಕೋಪ ಬಂದರೂ ನಾನು ಕಾನೂನನ್ನು ಕೈಗೆ ತಗೊಳ್ಳಲ್ಲ, ಏನೇ ಇದ್ರೂ ರೂಲ್ಸ್ ಪ್ರಕಾರ ಕೆಲಸ ಮಾಡೋದು ಅಂತಿದ್ರು. ಆದರೆ ಇವತ್ತು ನೋಡಿ, ಏನೋ ಪ್ಲ್ಯಾನ್ ಮಾಡಿದ್ದಾರೆ. ಹೊರಗೆ ಗುಂಡಿನ ಸದ್ದಿಗೆ ನಾವೆಲ್ಲ ಗಾಬರಿಗೊಂಡಿದ್ರೆ ಅವರು ಏನು ವ್ಯತ್ಯಾಸನೇ ಇಲ್ಲದ ಹಾಗಿದ್ರು. ಅತ್ತೆ ಬಳಿ ಸೂರಜ್ ಬಗ್ಗೆ ದೂರ ಹೇಳ್ತಾ ಇದ್ದ ಹುಡುಗಿಯ ಹಿಂದೆ ಬಂದು ನಿಂತಿದ್ದ ಸೂರಜ್ ಸಣ್ಣದಾಗಿ ನಗುತ್ತಾ ಹಿಂದಿನಿಂದಲೇ ಅವಳ ಕೊರಳ ಬಳಸಿ, ಕುಳ್ಳಿ, ನನ್ನ ಮೇಲೆ ಅಮ್ಮನ ಹತ್ರ ಚಾಡಿ ಹೇಳ್ತಾ ಇದೆಯಾ? ನಾನು ಮೊದಲಿನ ಹಾಗಿಲ್ವಾ? ನಿಜ ಹೇಳಬೇಕಂದ್ರೆ ನೀನೇ ಮೊದಲಿನ ಹಾಗಿಲ್ಲ. ತುಂಬ ಅಂದರೆ ತುಂಬ ಬದಲಾಗಿದೆಯಾ. ಅದು ಸರಿ, ನನ್ನ ಮಗಳಲ್ಲಿ ನಾಮಕರಣಕ್ಕೆ ಬಟ್ಟೆ ತಗೋಬೇಕಲ್ವಾ? ಅವಳಿಗೆ ಯಾವ ಸೈಜ್ ಬಟ್ಟೆ ತರೋದು ಎಂದು ಕೇಳುತ್ತಾ ಮೊದಲನೇ ಮಹಡಿಯ ರೂಮಿನ ಕಡೆಗೆ ನಡೆದ. ಅಲ್ಲಿ ಪುಟ್ಟ ಕಂದನ ಜೊತೆಗೆ ಮಾತನಾಡ್ತಾ ಇದ್ದ ಚಿಕ್ಕುನ ನೋಡ್ತಾ ಇದ್ದ ಭಾಗ್ಯ ನಕ್ಕು, ಚಿಕ್ಕು, ಪಾಪುನ ನೀನು ಹೀಗೆ ಮಾತಾಡಿಸ್ತಾ ಅವಳನ್ನು ನಿನ್ನ ಹಾಗೆ ಮಾತಿನ ಮಲ್ಲಿ ಮಾಡಿಬಿಡ್ತೀಯ ಎಂದು ಹೇಳಿದ್ರೆ, ಇಲ್ಲ ಆಂಟಿ, ನನ್ನ ತಂಗಿ ಮಾತಿನ ಮಲ್ಲಿ ಅಲ್ಲ, ಗುಡ್ ಗರ್ಲ್ ಅವಳು. ಆಮೇಲೆ ಅವಳಿಗೆ ನೇಮ್ ಇಡ್ತಾರಲ್ವಾ, ಅವತ್ತು ನಾನು ಪಪ್ಪ ಇಬ್ಬರೂ ಸೇರಿ ನನ್ನ ತಂಗಿಗೆ ಸರ್ಪ್ರೈಸ್ ಕೊಡ್ತೀವಿ ಎಂದು ಹೇಳಿದವನು ಬಾಗಿ ತನ್ನ ಪುಟ್ಟ ತಂಗಿಯ ಕೆನ್ನೆಗೆ ಮುತ್ತಿಟ್ಟ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೂರಜ್ನ ಕಂಡ ಭಾಗ್ಯ, ಅಣ್ಣ, ನಿಮಗೆ ಕಾಫಿ ತರ್ತೀನಿ ಅಂತ ಹೇಳಿ ಅಲ್ಲಿಂದ ಸರಿದು ಹೋದರೆ ಸಾನ್ವಿ, ಅದೇನು ಚಿಕ್ಕು ಹೇಳಿದ್ದು, ನೀವಿಬ್ಬರೂ ಸೇರಿ ಮಗಳಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ, ಏನದು ಎಂದಳು. ಮಡದಿ ಮಾತಿಗೆ ನಕ್ಕವನು, ನೀನು ಬೈಯಲ್ಲ ಅಂದರೆ ಹೇಳ್ತೀನಿ ಎಂದ. ನಾನು ಯಾವತ್ತಾನೆ ನಿಮಗೆ ಬೈದಿದ್ದೀನಿ ಸೂರಿ, ಸುಮ್ಮನೆ ಇಲ್ಲದನ್ನೆಲ್ಲ ಹೇಳಬೇಡಿ ಎಂದಳು. ಏನಿಲ್ಲ ಕಣೆ, ನಾಮಕರಣದ ದಿನ ನಿಮ್ಮ ತಂದೆ ಊರಿಂದ ಬರ್ತಾರಲ್ವಾ, ಅವ್ರ ಜೊತೆಗೆ ನನ್ನ ಅಪ್ಪ ಸಹ ಬರ್ತಾ ಇದ್ದಾರೆ. ಮಹೇಶ್ ಮಾವನ ಹತ್ರ ಅಪ್ಪ ಕ್ಷಮೆ ಕೇಳಿ ಅವರನ್ನು ಫೈನಲಿ ಅವ್ರ ತಂಗಿ ಗಂಡ ಅಂತ ಮನಸಾರೆ ಅಕ್ಸೆಪ್ಟ್ ಮಾಡಿಕೊಂಡು ಈಗ ಅವರನ್ನು ನಮ್ಮನೆ ಕರ್ಕೊಂಡು ಬರ್ತಾ ಇದ್ದಾರೆ. ಒಂದಿನ ತನ್ನ ಇಬ್ಬರು ತಾತಂದಿರನ್ನು ತನ್ನ ತಂಗಿಗೆ ಭೇಟಿ ಮಾಡಿಸುವ ಖುಷಿಯಲ್ಲಿ ಇದ್ದಾನೆ ಚಿಕ್ಕು. ಈ ವಿಷಯ ನಾನೇ ಯಾರಿಗೂ ಹೇಳಬೇಡ, ಇದು ಸರ್ಪ್ರೈಸ್ ಅಂದಿದ್ದೆ. ಅಮ್ಮನಿಗೆ ಗೊತ್ತಾದರೆ ಅಪ್ಪನ ನಾಮಕರಣ ಕರಿಬೇಡ ಅಂತಾರೆ. ನೋಡ್ಸಾನು, ಅಪ್ಪ ತಪ್ಪು ಮಾಡಿದ್ದಾರೆ, ಅದು ಸಣ್ಣ ಪುಟ್ಟದಲ್ಲ, ತುಂಬ ದೊಡ್ಡ ತಪ್ಪು. ಹಾಗಂತ ಈಗ ಅವ್ರು ಬದಲಾದ ಮೇಲೂ ಶಿಕ್ಷೆ ಕೊಡೋದು ಎಷ್ಟು ಸರಿ ಹೇಳು? ಅದರಲ್ಲೂ ಅಮ್ಮ ಅವರಿಗೆ ಡಿವೋರ್ಸ್ ನೋಟಿಸ್ ಕಳಿಸ್ದಾಗಿನಿಂದ ಅಪ್ಪ ತುಂಬ ಮಂಕಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನೇ ಈ ಪರಿಸ್ಥಿತಿನ ಸರಿ ಮಾಡೋಣ ಅಂತ ಮಾತಾಡ್ತಾ ಇದ್ದವನು ಭಾಗ್ಯ ಬಂದ ತಕ್ಷಣ ಸುಮ್ಮನಾದ. ಭಾಗ್ಯ ಅಲ್ಲಿಂದ ಹೋದ್ಮೇಲೆ ಸಾನ್ವಿ, ನನ್ನ ಬಳಿ ಸಹ ಒಂದು ಒಳ್ಳೆ ಐಡಿಯಾ ಇದೆ, ಹೇಳ ಸೂರಿ ಎಂದು ಕೇಳಿದ್ಲು. ನನ್ನ ಸುಂಡಿಲಿ ತಲೆಯಲ್ಲಿ ಐಡಿಯಾ ಇದೆಯಾ? ಏನು ಹೇಳೆ, ನಾನು ಕೇಳಿ ಕಿವಿನ ಪಾವನ ಮಾಡ್ಕೋತೀನಿ. ಸೂರಜ್ ರೇಗಿಸಿದ್ದಕ್ಕೆ ಮುಖ ಗಂಟು ಮಾಡಿಕೊಂಡು, ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ಹೊರಟ ಮಡದಿಯನ್ನು ಹಿಂದಿನಿಂದಲೇ ಬಳಸಿದ ಸೂರಜ್, ನನ್ನ ಸುಂಡಿಲಿಗೆ ಮೂಗಿನ ತುದಿಲೇ ಕೋಪ ಇರುತ್ತೆ ಅಲ್ವಾ? ಏನೋ ಸುಮ್ಮನೆ ತಮಾಷೆ ಮಾಡಿದೆ, ಸರಿ ಅದೇನು ಐಡಿಯಾ ಹೇಳು ಅಂತ ಕೇಳ್ದ. ಸಾನ್ವಿ ಹೇಳಿದ ಮಾತುಗಳನ್ನು ಕೇಳಿ ಸೂರಜ್ ಮುಖ ಅರಳಿತು. ಸೂಪರ್ ಐಡಿಯಾ ಸಾನು, ಹೀಗೆ ಮಾಡೋಣ, ಆಗ ಅಮ್ಮನ ಮನಸ್ಸಿಗೂ ನೋವಾಗಲ್ಲ, ಹಾಗೆ ಕ್ರಮೇಣ ಅಪ್ಪನ ಮೇಲಿರೋ ಅವ್ರ ಮುನ್ಸು ಕರಗಬಹುದು ಅಂತ ಹೇಳಿ ಅವಳ ಕೆನ್ನೆಗೆ ಮುತ್ತಿಟ್ಟರೆ ಚಿಕ್ಕು ಓಡ್ ಬಂದು, ಪಪ್ಪ ನನಗೂ ಪಪ್ಪಿ ಕೊಡು ಅಂತ ಹೇಳ್ದ. ಬಾರೋ ಮಗನೆ, ನಿನಗೆ ಮುತ್ತು ಕೊಡಲ್ಲ ಅಂತೀನಾ ಎಂದು ಹೇಳುತ್ತಾ ಮಗನನ್ನು ಎತ್ಕೊಂಡು ಎರಡೂ ಕೆನ್ನೆಗೆ ಮುತ್ತು ಕೊಟ್ಟವನು ಮಗಳ ಜೊತೆಗೂ ಸ್ವಲ್ಪ ಕಾಲ ಕಳೆಯುತ್ತಾ ಇದ್ದರೆ ಸಾನ್ವಿ ಅಡುಗೆ ಮನೆ ಕೆಲಸದ ಕಡೆ ಗಮನ ಹರಿಸಿದ್ಲು. ಸೂರಜ್ ಸಾನ್ವಿ ಮಗಳ ನಾಮಕರಣ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಸೂರಜ್ ಸಾನ್ವಿ ಕೊಂಡುಕೊಂಡಿದ್ದ ಮನೆಯಲ್ಲಿ ಮಾಡದೆ ಹರಾಜಿನಲ್ಲಿ SM ಬಿಲ್ಡರ್ಸ್ ಅನ್ನೋ ಹೆಸರಿನಲ್ಲಿ ಸೂರಜ್ ನಡೆಸ್ತಾ ಇರೋ ಹೊಸ ಕಂಪನಿ ಖರೀದಿಸಿದ್ದ ತನ್ನ ಪೂರ್ವಜರ ವರ್ಮಾ ಮ್ಯಾನ್ಷನ್ನಲ್ಲೇ ನಡೆಸ್ತಾ ಇದ್ರು. ಇದು ಸಾನ್ವಿ ಕೊಟ್ಟಿದ್ದ ಐಡಿಯಾ ಆಗಿದ್ದರಿಂದ ಚಕಾರ ಎತ್ತದೆ ಸೂರಜ್ ಎಲ್ಲ ತಯಾರಿಗಳನ್ನು ಅಲ್ಲಿಯೇ ಮಾಡಿದ್ದ. ಇವನ ಸಹಾಯಕ್ಕೆ ಯುವರಾಜ್ ಜೊತೆಗಿದ್ದ ಕಾರಣ ಎಲ್ಲವೂ ಅಂದುಕೊಂಡಂತೆ ಬೇಗನೆ ಆಗಿತ್ತು. ಅಮ್ಮ, ನನ್ನ ತಂಗಿ ಪಾಪುಗೆ ಏನು ನೇಮ್ ಇಡ್ತಾ ಇದ್ದೀರಾ ಎಂದು ಚಿಕ್ಕು ಕೇಳಿದ್ದ. ಏನು ಹೆಸರಿಡಬೇಕು ಇನ್ನೂ ಡಿಸೈಡ್ ಮಾಡಿಲ್ಲ ಚಿಕ್ಕು, ನಿನ್ನ ಪಪ್ಪ 5-6 ಹೆಸರು ಹುಡುಕಿಟ್ಟಿದ್ದಾರೆ, ನೀನು ಹೇಳು, ನಿನ್ನ ತಂಗಿ ಪಾಪುಗೆ ಏನು ಹೆಸರಿಟ್ರೆ ಚೆನ್ನಾಗಿರುತ್ತೆ? ಸಾನ್ವಿ ಮಾತಿಗೆ ಯೋಚನೆಗೆ ಬಿದ್ದ ಚಿಕ್ಕು. ಅಮ್ಮ,
ನಾನು ಸೂರ್ಯಾಂಶ್, ಪಪ್ಪ ಸೂರಜ್ ಅಲ್ವಾ. ಪಾಪುಗೆ ಮಾತ್ರ ಬೇರೆ ಹೆಸರು ಇಟ್ಟರೆ ಅವಳಿಗೆ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೆ ಅವಳಿಗೆ ಸೂರ್ಯ ಅಂತ ಹೆಸರಿಡಿ, ಮುದ್ದಾಗಿ ನುಡಿದ. ಸೂರ್ಯ ಅನ್ನೋದು ಹುಡುಗರಿಗಿಡೋ ಹೆಸರು ಚಿಕ್ಕು. ನಿನ್ನ ತಂಗಿಗೆ ಬೇರೆ ಏನಾದರೂ ಹೆಸರಿಟ್ಟರೆ ಆಯಿತು ಎಂದು ಹೇಳಿ ಇಬ್ಬರು ಮಕ್ಕಳ ಜೊತೆಗೆ ಲಾನ್ಗೆ ಬಂದ್ಲು. ಚಿಕ್ಕು, ಇಲ್ಲಿ ಆಟ ಆಡ್ತಾ ಇರು, ಅಜ್ಜಿ ಇನ್ನೇನು ಬರ್ತಾರೆ ಅಂತ ಹೇಳುವಾಗಲೇ ಜಾನಕಿಯವರು ಚಿಕ್ಕುಗಾಗಿ ಹಾಲಿನ ಲೋಟ ಹಿಡಿದು ಬಂದರು. ಅತ್ತೆ, ಅಮ್ಮ ಇನ್ನೇನು ಮನೆಗೆ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು. ನಾಮಕರಣದ ತಯಾರಿ ಎಲ್ಲ ಆ ಮನೆಯಲ್ಲೇ ಆಗ್ತಾ ಇದೆ, ಹಾಗಾಗಿ ಇಲ್ಲೇನು ಹೆಚ್ಚು ಕೆಲಸ ಇಲ್ಲ ಅಂದೆ. ಆದರೂ ಅಮ್ಮ ಮೊಮ್ಮಕ್ಕಳನ್ನ ನೋಡೋ ತವಕ ಅಂತ ಹೇಳಿ ದೊಡ್ಡಪ್ಪನ ಜೊತೆಗೆ ಬರ್ತಾ ಇದ್ದಾರೆ. ಅವ್ರು ಬಂದರೆ ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ ಅಂತ ಕೇಳಿದ್ಲು. ಇದೇನಮ್ಮ ಸಾನ್ವಿ ಹೀಗೆ ಕೇಳ್ತಾ ಇದ್ದೀಯಾ? ನಿನ್ನ ದೊಡ್ಡಮ್ಮ ಬಂದರೆ ಇನ್ನೂ ಖುಷಿನೇ ನನಗೆ. ಮನೆಯಲ್ಲಿ ಫಂಕ್ಷನ್ ಇದ್ದು ಯಾರೂ ನೆಂಟರು ಇಲ್ಲ ಅಂದರೆ ಬೇಸರ ಆಗುತ್ತೆ. ಜಾನಕಿಯವರು ಹೇಳುವಾಗಲೇ ಸಾನ್ವಿ ದೊಡ್ಡಮ್ಮನ ಮನೆಗೆ ಬಂದರು. ಎಲ್ಲರೂ ಈಗ ಲಾನ್ನಲ್ಲಿ ಕೂತು ಮಾತನಾಡ್ತಾ ಇರುವಾಗ ಕೆಲಸ ಮುಗಿಸಿಕೊಂಡು ಸೂರಜ್ ಮತ್ತು ಯುವರಾಜ್ ಮನೆಗೆ ಬರ್ತಾ ಇದ್ದಾಗೆ ಎಲ್ಲರಿಗೂ ಕಾಫಿ ಮತ್ತು ಸ್ನ್ಯಾಕ್ಸ್ ಕೊಟ್ಟರು ಭಾಗ್ಯ. ಚಾಕೆಟ್, ಅಮ್ಮ ನನ್ನ ತಂಗಿಗೆ ಸೂರ್ಯ ಅಂತ ನೇಮ್ ಇಡಲ್ಲ ಅಂತೆ, ಅದಕ್ಕೆ ನಾನು ಅಮ್ಮ ಜೊತೆ ಮೂತಿ ಉಬ್ಬಿಸ್ಕೊಂಡು ಹಸಿರು ಹುಲ್ಲು ಹಾಸಿನ ಮೇಲೆ ತನ್ನ ನಾಯಿ ಮರಿಯ ಹತ್ತಿರ ಮಾತನಾಡ್ತಾ ಕುಳಿತಿದ್ದ ತನ್ನ ಮಗನ ಹತ್ತಿರಕ್ಕೆ ಹೋದ ಸೂರಜ್. ಬೇಜಾರು ಮಾಡ್ಕೋಬೇಡ ಚಿಕ್ಕು, ಅಮ್ಮ ಏನಾದರೂ ಹೇಳಲಿ, ನಾವು ಪಾಪುಗೆ ಸೂರ್ಯ ಅಂತಾನೆ ಹೆಸರಿಡೋಣ ಆಯ್ತಾ ಅಂತ ಹೇಳಿದ್ರೆ ಅಪ್ಪನ ಮಾತು ಕೇಳಿ ಕುಣಿದು ಕುಪ್ಪಳಿಸಿ ಬಿಟ್ಟ ಚಿಕ್ಕು. ಅಪ್ಪ, ನಂಗೆ ಇವಾಗ ಹ್ಯಾಪಿ ಆಯಿತು, ಈಗ ಹಾಲು ಕುಡಿತೀನಿ ಎಂದು ಹೇಳಿ ತನ್ನ ಅಜ್ಜಿಯ ಬಳಿ ಹೋಗಿ ಈಗ ಹಾಲಿನ ಲೋಟ ಪಡೆದು ಕುಡಿದ ಚಿಕ್ಕು ತನ್ನ ಪುಟ್ಟ ಫ್ರೆಂಡ್ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ದ. ಮರುದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ತಯಾರಾಗಿ 2 ದಿನ ಬಿಟ್ಟು ನಡೆಯೋ ನಾಮಕರಣದಲ್ಲಿ ಪಾಲ್ಗೊಳ್ಳಲು ಹಿಂದೆ ವರ್ಮಾ ಮ್ಯಾನ್ಷನ್ಗೆ ಹೊರಡಲು ಅಣಿಯಾಗುತ್ತಿರುವಾಗಲೇ ನೇರಳೆ ಬಣ್ಣದ ಸೀರೆಯನ್ನು ಉಟ್ಟಿದ್ದ ಸಾನ್ವಿನ ಕಂಡ ಸೂರಜ್, ಸಾನು, ಎಷ್ಟು ಮುದ್ದ ಕಾಣ್ತಾ ಇದೆಯಾ ಅಂದರೆ ಇನ್ನೊಂದು ಸಲ ನಿನ್ನ ಕತ್ತಿಗೆ ತಾಳಿ ಕಟ್ಲಾ ಅನ್ನಿಸ್ತಿದೆ ಎಂದು ಹೇಳಿದ ಸೂರಜ್ ಮಾತಿಗೆ ನಕ್ಕವಳು, ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿ ಇಬ್ಬರು ಲೈಫ್ನಲ್ಲಿ ದೊಡ್ಡ ಸಂಕಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ. ಈಗ ಮತ್ತೆ ತಾಳಿ ಕಟ್ಟಿ ಇನ್ನೇನು ಅವಾಂತರ ಮಾಡಬೇಕು ಅಂತಿದ್ದೀರಾ? ಸಾನ್ವಿ ಪ್ರಶ್ನೆಗೆ ಏನೂ ಹೇಳದೆ ತನ್ನ ಪಾಡಿಗೆ ತಯಾರಾಗುತ್ತಿದ್ದ ಸೂರಜ್ನ ತೋಳನ್ನು ತಬ್ಬಿದ ಸಾನ್ವಿ, ನನ್ನ ಹತ್ರ ತುಂಬ ಗುಟ್ ಮಾಡೋದು ಕಲ್ತಿದ್ದೀರಾ ಅಲ್ವಾ ಸೂರಿ? ನಾನು ಆ ವಸುಧಾ ಕಡೆ ರೌಡಿ ನೋಡಿ ನಿಮಗೆ ವಿಷಯ ತಿಳಿಸಿದ ಮೇಲೆ ಅದೇನೋ ಗನ್ ಫೈರ್ ಆದ ಸದ್ ಕೇಳಿಬಂತು. ಆಮೇಲೆ ನೀವು ಸ್ಟೇಷನ್ಗೆ ಹೋಗಿ ಬಂದ್ರಿ. ಏನು ವಿಷಯ ಅಂತ ಹೇಳ್ತೀರಾ ಅಂತ ಕಾಯ್ತಾನೇ ಇದ್ದೀನಿ, ಆದರೆ ನೀವು ಏನನ್ನೂ ಹೇಳಿಲ್ಲ. ಯಾಕೆ ಸೂರಿ? ಅಸಮಾಧಾನದಲ್ಲಿ ಪ್ರಶ್ನೆ ಮಾಡಿದ್ಲು. ನನ್ನ ಫ್ರೆಂಡ್ ಶರತ್ಗೆ ಆ ವಸುಧಾನ ಬಲಗೈ ಬಂಟನ ಬಗ್ಗೆ ತಿಳಿಸಿದ್ದೆ. ಆಗ ಅವನೇ ಹೇಳಿದ್ದ, ಆ ರೌಡಿನ ಅರೆಸ್ಟ್ ಮಾಡಿ ಅವನು ವಸುಧಾ ಕಡೆಯವನು ಅಂತ ಸಾಕ್ಷಿ ಸಮೇತ ಕೋರ್ಟ್ನಲ್ಲಿ ಸಾಬೀತು ಮಾಡಿ ಅವನಿಗೆ ಶಿಕ್ಷೆ ಕೊಡಿಸಿದ್ರು 2-3 ವರ್ಷ ಅಷ್ಟೇ. ಶಿಕ್ಷೆ ಮುಗಿಸಿ ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾನೆ. ಅದಕ್ಕೆ ಅವನು ಎಲ್ಲಿದ್ದಾನೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಅವನನ್ನು ಎನ್ಕೌಂಟರ್ ಮಾಡಿಬಿಡೋಣ ಅಂತ. ಅದಕ್ಕೆ ನೀನು ಆ ಮನುಷ್ಯ ನಿನ್ನ ಕಣ್ಣಿಗೆ ಕಾಣಿಸಿದ ವಿಷಯ ನನಗೆ ಹೇಳಿದ ತಕ್ಷಣ ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳಿದ್ದೆ. ಅವನು ಡಿಪಾರ್ಟ್ಮೆಂಟ್ನ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಹೆಸರು ಮಾಡಿರೋನು. ಅವನ ಸಬಾರ್ಡಿನೇಟ್ಗೆ ವಿಷಯ ತಿಳಿಸಿದ್ದ. ಅವನು ಮುಲಾಜಿಲ್ಲದೆ ಆ ವಿಷಯ ವಸುಧಾ ಬಲಗೈ ಬಂಟನನ್ನು ಶೂಟ್ ಮಾಡಿದ್ರು. ಆಮೇಲೆ ನನ್ನ ಕರೆಸಿ ಆ ವ್ಯಕ್ತಿ ಮನೆಯೊಳಗೆ ನುಗ್ಗಿ ಮಗುನ ಕಿಡ್ನ್ಯಾಪ್ ಮಾಡೋಕೆ ನೋಡ್ದ. ಆ ಕ್ಷಣಕ್ಕೆ ಮಗುನ ಕಾಪಾಡೋದಕ್ಕೆ ಪೊಲೀಸ್ನವರು ಫೈರ್ ಮಾಡಲೇಬೇಕಾಯ್ತು ಅಂತ ಸ್ಟೇಟ್ಮೆಂಟ್ ಬರೆಸ್ಕೊಂಡ್ರು. ವಸುಧಾ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅವಳ ಮಗ ಆ ನೀರಜ್ ಆರಾಮಾಗಿ ನರಕದಲ್ಲಿ ಸೆಟಲ್ ಆಗಿದ್ದಾನೆ. ಅವಳ ಬಲಗೈ ಭಂಟ ಈಗ ನೀರಜ್ ದಾರಿನೇ ಹಿಡ್ದ. ಇನ್ನು ನಮ್ಮ ಜೀವನದಲ್ಲಿ ತೊಂದರೆ ಕೊಡೋರು ಯಾರೂ ಇಲ್ಲ. ಸೊ ಸಾನುಮಾ, ನೀನಿನ್ಮೇಲೆ ನೆಮ್ಮದಿಯಾಗಿ ಮಕ್ಕಳ ಜೊತೆ ಖುಷಿಯಾಗಿರು ಎಂದು ಹೇಳಿ ಅವಳ ಹಣೆಗೆ ಮುತ್ತಿಟ್ಟು ಮಗಳನ್ನು ಎತ್ಕೊಂಡು ಕೆಳಗಿಳಿದು ಹೋದರೆ, ಇನ್ಮೇಲೆ ಎಲ್ಲವೂ ಒಳ್ಳೆಯದೇ ಆದರೆ ಸಾಕು ಅಂತ ಹೇಳಿ ನಿಟ್ಟುಸಿರು ಬಿಟ್ಟ ಸಾನ್ವಿ ತಾನೂ ತಯಾರಾಗಿ ಕೆಳಗಿಳಿದು ಬಂದ್ಲು. ವರ್ಷಗಳ ನಂತರ ವರ್ಮಾ ಮ್ಯಾನ್ಷನ್ಗೆ ಹಿಂತಿರುಗಿರುವ ಸಾನ್ವಿ ಮನಸ್ಸಿನಲ್ಲಿ 100 ಭಾವಗಳು ಹರಿದಾಡಿದ್ವು. PA ಆಗಿ ಈ ಮನೆಗೆ ಬರ್ತಾ ಇದ್ದ ಹುಡುಗಿ ದಿಢೀರನೆ ಮನೆ ಸೊಸೆಯಾಗಿದ್ದು, ದಿನಗಳು ಕಳೆದಂತೆ ಸೂರಜ್ ಮೇಲೆ ತನಗೆ ಒಲವು ಮೂಡಿದ್ದು, ಗರ್ಭಿಣಿಯಾದಾಗ ಅದನ್ನು ಸಂಭ್ರಮಿಸೋದು ಬಿಟ್ಟು ತನ್ನ ಇನಿಯನಿಗೆ ಮತ್ತೊಂದು ಮದುವೆ ಮಾಡಲು ನೋಡಿದ್ದು, ಆಮೇಲೆ ತನ್ನ ಅಕ್ಕ ನೀತಾ ಬದುಕನ್ನು ಸರಿದಾರಿಗೆ ತರಬೇಕು ಅಂತ ತನ್ನದೇ ಯೋಜನೆ ಹಾಕ್ಕೊಂಡಿದ್ದು, ಅಂದು ಈ ಮನೆಯ ಹೊಸಿಲು ದಾಟಿದವಳು ಹಿಂದೆ ಮತ್ತೆ ಈ ಮನೆಗೆ ಕಾಲಿಡ್ತಾ ಇರೋದು, ಮತ್ತೆಂದೂ ಈ ಮನೆಗೆ ವಾಪಸ್ ಬರೋದಿಲ್ಲ ಎಂದುಕೊಂಡಿದ್ದ ಹುಡುಗಿಯ ಬಾಳಲ್ಲಿ ಮತ್ತೆ ಹೊಸ ವಸಂತ ಕಾಲ ಶುರುವಾಗಿದೆ. ಅಮ್ಮ, ಯಾರ ಮನೆ ಇದು? ಇಷ್ಟು ದೊಡ್ಡದಿದೆ, ಸ್ವಿಮ್ಮಿಂಗ್ ಪೂಲ್ ಇದೆ.
ಮನೆಯೆಲ್ಲ ಸುತ್ತು ಹಾಕಿ ಬಂದ ಚಿಕ್ಕು ಅಮ್ಮನ ಬಳಿಗೆ ಓಡಿಬಂದು ಪ್ರಶ್ನೆ ಮಾಡಿದ್ದ. ನಿನ್ನ ತಾತನ ಮನೆ ಎಂದು ತನ್ನ ತಂದೆಯ ಜೊತೆಗೆ ಮಾತನಾಡ್ತಾ ಕುಳಿತಿದ್ದ ದೇವರಾಜ್ರವರನ್ನ ತೋರಿಸಿ ಹೇಳಿದ್ಲು ಸಾನ್ವಿ. ಯಾಕಮ್ಮ ಸಾನ್ವಿ, ನನ್ನ ಮನೆ ಅನ್ನೋದು? ಇದು ನಿನ್ನ ಗಂಡ ಶುರು ಮಾಡಿರೋ SM ಬಿಲ್ಡರ್ಸ್ ಕಂಪ್ನಿ ವತಿಯಿಂದ ಪರ್ಚೇಸ್ ಮಾಡಿರೋ ಮನೆ. ಈ ಕಂಪ್ನಿ MD ನೀನೇ, ಅಲ್ಲಿಗೆ ಈ ಮನೆ ನಿಂದೇ ಅಲ್ವಾ ಎಂದು ಹೇಳಿದರು. ಈ ಮನೆ ಯಾರ ಹೆಸರಿನಲ್ಲಿದ್ದರೂ ಇದು ನಿಮ್ಮ ಪೂರ್ವಜರಿಂದ ನಿಮಗೆ ಬಂದಿರೋ ಮನೆ ಅನ್ನೋದು ಸುಳ್ಳಲ್ಲ ಅಲ್ವಾ ಮಾವ ಎಂದು ಹೇಳಿ ಚಿಕ್ಕುನ ಕರ್ಕೊಂಡು ತಾನು ಈ ಹಿಂದೆ ಸೂರಜ್ ಜೊತೆಗೆ ವಾಸವಿದ್ದ ರೂಮ್ಗೆ ಕರ್ಕೊಂಡು ಹೋದ್ಲು. ರೂಮಿನ ಗೋಡೆಯ ತುಂಬ ಸೂರಜ್ ಮತ್ತು ಸಾನ್ವಿ ಜೊತೆಯಾಗಿ ಕಾಲ ಕಳೆದಿದ್ದ ದಿನಗಳ ಫೋಟೋಗಳು ತುಂಬಿದ್ವು. ಅಮ್ಮ, ನಿಂದು ಪಪ್ಪಾದು ಎಷ್ಟೊಂದು ಫೋಟೋ ಇದೆ. ರೂಮ್ ಸುತ್ತಲೂ ನೋಡುತ್ತಾ ಅಚ್ಚರಿಯಲ್ಲಿ ಕಣ್ಣರಳಿಸಿ ಹೇಳಿದ್ದ ಚಿಕ್ಕು. ಅವನಂತೆ ಸಾನ್ವಿ ಕೂಡ ಅಚ್ಚರಿಗೊಂಡಿದ್ಲು. ಅಷ್ಟರಲ್ಲಿ ಮಗಳನ್ನು ಎತ್ಕೊಂಡು ರೂಮಿಗೆ ಬಂದ ಸೂರಜ್ ಸಾನ್ವಿ ಮುಖದ ಮೇಲೆ ಮೂಡಿರುವ ಅಚ್ಚರಿ ಕಂಡು, ಏನಪ್ಪ ಇಷ್ಟೊಂದು ಫೋಟೋಸ್ ಅಂತ ನೋಡ್ತಾ ಇದ್ದೀಯಾ ಸಾನು? ಅವತ್ತು ಫಾರ್ಮ್ ಹೌಸಿಂದ ನೀನು ಕಾಣೆಯಾಗಿ ಹೋದಾಗ ನಿನ್ನ ಹುಡುಕಿ ಸೋತು ನೀನು ಎಲ್ಲೂ ಸಿಗದೇ ಇದ್ದಾಗ ಅರೆ ಹುಚ್ಚನಾಗಿ ಈ ಫೋಟೋಗಳನ್ನು ನೋಡ್ತಾನೆ ನನ್ನ ಜೀವನ ಸವಸ್ತಾ ಇದ್ದೆ. ಅಜ್ಜಿ ಜೊತೆಗೆ ಹರಿದ್ವಾರಕ್ಕೆ ಬಂದದ್ದೇ ನನಗೆ ವರವಾಗಿದ್ದು ಸಾನು ಎಂದು ಹೇಳಿದವನು ಈಗ ರೂಮಿನಲ್ಲಿ ತೊಟ್ಟಿಲು ಇರಿಸಿ ಅಲ್ಲೇ ಮಗಳನ್ನು ಮಲಗಿಸಿದ್ದ. ಚಿಕ್ಕು, ಇದು ನಿನ್ನ ಅಪ್ಪ ಅಮ್ಮನ ರೂಮ್. ನಾನು ನಿನ್ನಮ್ಮ ಮೊದಲು ಇಲ್ಲೇ ಇದ್ದಿದ್ದು. ರೂಮ್ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳಿ ಓಡಿ ಹೋಗಿ ಅಲ್ಲಿದ್ದ ಸೋಫಾ ಮೇಲೆ ಮಲಗಿದ. ನಾನಿಲ್ಲಿ ತಾಚಿ ಮಾಡ್ಲಾ ಅಂತ ಕೇಳ್ದ. ಅವನು ಅಲ್ಲಿ ಮಲಗಿದ್ದನ್ನು ನೋಡಿ ಸೂರಿ ನಗ್ತಾ, ನೀನೇನು ಸುಂಡಿಲಿನ ಇಲ್ಲಿ ಮಲಗೋಕ್ಕೆ ಎಂದು ಹೇಳುತ್ತಾ ಮಗನನ್ನು ಎತ್ಕೊಂಡು ಮಂಚದ ಮೇಲೆ ಮಲಗಿಸಿದ್ದ. ಚುಂಡಿಲಿ ಅಂದರೆ ಅಮ್ಮ ಅಲ್ವಾ? ಅಮ್ಮ ಅಲ್ಲಿ ಸೋಫಾ ಮೇಲೆ ತಾಚಿ ಮಾತ್ಲಾ ಇದ್ಲಾ? ಯಾಕೆ? ಮಗನ ಪ್ರಶ್ನೆಗೆ ಏನು ಹೇಳಬೇಕು ಅನ್ನೋದು ತೋಚದೆ ಸೂರಜ್ ಸಾನ್ವಿ ಕಡೆ ನೋಡಿದ್ರೆ ಗಂಡನನ್ನು ಇರಿಯುವ ಹಾಗೆ ದುರ್ಗುಟ್ಕೊಂಡು ನೋಡಿದ ಸಾನ್ವಿ ಮಗು ಹತ್ರ ಏನು ಹೇಳಬೇಕು, ಎಷ್ಟು ಹೇಳಬೇಕು ಅಂತ ಗೊತ್ತಿಲ್ಲ. ತಾವೇ ದೊಡ್ಡ ಬುದ್ಧವಂತರು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಗೊಣಗಿಕೊಂಡು ಚಿಕ್ಕು ತಲೆನೇ ಒರೆಸಿದ ಸಾನ್ವಿ, ಅದು ನನಗೆ ಕೋಲ್ಡ್ ಆಗಿತ್ತು ಚಿಕ್ಕು, ನನ್ನಿಂದ ನಿನ್ನ ಪಪ್ಪನಿಗೂ ಕೋಲ್ಡ್ ಆಗಿಬಿಡುತ್ತೆ ಅಂತ ಸೋಫಾ ಮೇಲೆ ಮಲಗಿದ್ದೆ ಅಷ್ಟೆ ಅಂತ ಹೇಳಿ ಮಗನ ಕುತೂಹಲ ತಣಿಸಿದ್ಲು. ಸಾನು, ನೀನು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಮಲಗಿ ರೆಸ್ಟ್ ಮಾಡು. ಅಡುಗೆ ರೆಡಿ ಆದಮೇಲೆ ಕರಿತೀನಿ. ಕೆಳಗಡೆ ಡೆಕೋರೇಟರ್ಸ್ ಬಂದಿದ್ದಾರೆ, ನಾನು ಹೋಗಿ ಸ್ವಲ್ಪ ಮಾತನಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ. ಸೂರಜ್ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟ ಸಾನ್ವಿ ಮಗನ ಪಕ್ಕ ಅಡ್ಡಾಗಿ, ನೀನು ನನ್ನ ಹೊಟ್ಟೆನಲ್ಲಿದ್ದಾಗ ನಾನು ನಿನ್ನ ಪಪ್ಪ ಇಲ್ಲೇ ಇದ್ದದ್ದು ಚಿಕ್ಕು ಎಂದು ಹೇಳಿ ಮಗನ ಹಣೆಗೆ ಮುತ್ತಿಟ್ಟ ಸಾನ್ವಿ ಮನಸ್ಸಿನಲ್ಲಿ ಅರಿಯದ ನೂರಾರು ಭಾವಗಳು ತುಂಬಿಕೊಂಡಿದ್ವು. ಸಾನ್ವಿನ ಹುಡುಕಿ ಬಂದ ಅವರ ಅತ್ತೆ ಜಾನಕಿಯವರು, ಸಾನ್ವಿ, ನಾನು ನಿನ್ನ ಮಾವನಿಗೆ ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದೀನಿ. ಆದರೂ ಅವರು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಈ ಮನೆಗೆ ಬಂದು ಕೂತಿದ್ದಾರಲ್ಲ, ಅವರನ್ನು ಸೂರಜ್ಗೆ ಹೇಳಿ ಮೊದಲು ಇಲ್ಲಿಂದ ಕಳಿಸ್ಬಿಡು ಎಂದು ಕೋಪದಲ್ಲಿ ಹೇಳಿದರು. ಅತ್ತೆ, ಆಗಲೇ ಸೂರಿ ಮಾವನ ಜೊತೆ ಮಾತಾಡಿದ್ದಾರೆ. ಅವರು ನಾನೇನು ನಿನ್ನ ಅಪ್ಪನಾಗಿ ಈ ಮನೆಗೆ ಬಂದಿಲ್ಲ, ನನ್ನ ತಂಗಿ ಗಂಡನ ಜೊತೆ ಅವ್ರ ಮಗಳ ಮಗುವಿನ ನಾಮಕರಣಕ್ಕೆ ಬಂದಿರೋದು, ನಾಮಕರಣ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ. ಅವರು ಹೇಳಿದ್ದು ಒಂದು ರೀತಿನಲ್ಲಿ ಸರಿ ಇದೆ ಅಲ್ವಾ ಅತ್ತೆ? ಅದಕ್ಕೆ ಸೂರಿ ಸುಮ್ಮನಾದ್ರಂತೆ. ಅತ್ತೆ, ಅವ್ರ ಪಾಡಿಗೆ ಅವರಿದ್ದು ಫಂಕ್ಷನ್ ಮುಗಿಸಿ ಹೋಗ್ತಾರೆ ಬಿಡಿ, ನೀವು ಅವರನ್ನು ನೋಡಿಯೂ ನೋಡ್ದಂತೆ ಇದ್ದುಬಿಡಿ ಅಂತ ಹೇಳಿದವಳು ತೊಟ್ಟಿಲಲ್ಲಿ ಮಲಗಿದ್ದ ಮಗು ಎದ್ದಳೋದಕ್ಕೆ ಶುರು ಮಾಡಿದ್ದಕ್ಕೆ ಅದರ ಕಡೆಗೆ ಗಮನ ಹರಿಸಿದ್ಲು. ರಾತ್ರಿ ಜಾನಕಿಯವರು ಊಟ ಬಡಿಸುವುದಾಗಿ ತಿಳಿಸಿದ್ದಕ್ಕೆ ಭಾಗ್ಯ ತಾನು ಚಿಕ್ಕು ಊಟ ಮಾಡಿಸ್ತೀನಿ ಎಂದು ತಟ್ಟೆಗೆ ಅನ್ನ ಸಾಂಬಾರು ಬಡಿಸ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಳು. ಆದರೆ ಅವಳ ಕೈನಿಂದ ತಟ್ಟೆ ಬಡೆದ ದೇವರಾಜ್ ಅವರು, ನಾನು ಮಗು ಊಟ ಮಾಡಿಸ್ತೀನಿ ಅಂತ ಹೇಳಿ ಮಗುನ ತಮ್ಮ ಹತ್ತಿರಕ್ಕೆ ಕರೆದು ಮೊದಲ ಬಾರಿ ಚಿಕ್ಕು ಕೆನ್ನೆಗಳಿಗೆ ಮುತ್ತಿಟ್ಟಿದ್ರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.